ಸಿದ್ದರಾಮಯ್ಯ ಹಳೆ ಕ್ಷೇತ್ರದಲ್ಲಿ ಎಚ್ಡಿಕೆ ಸ್ಪರ್ಧೆ 2028ರ ಸಮರಕ್ಕೆ ಈಗಲೇ ಜೆಡಿಎಸ್ ದೊಡ್ಡ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಸಿದ್ದರಾಮಯ್ಯ ಹಳೆ ಕ್ಷೇತ್ರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ 2028ರ ಸಮರಕ್ಕೆ ಜೆಡಿಎಸ್ ಈಗಲೇ ತಯಾರಿ. ಹಳೆ ಮೈಸೂರು ಭಾಗದಲ್ಲಿ ಇಂಪ್ಯಾಕ್ಟ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರ. ಬಿಗ್ ಸುಳಿವು ನೀಡಿದ ಎಚ್ಡಿಕೆ ಆಪ್ತ ಸಾರಾ ಮಹೇಶ್. ಚಾಮುಂಡೇಶ್ವರಿಯಿಂದ ಎಚ್ಡಿಕೆ ಕಣಕ್ಕೆ ಇಳಿಯಬೇಕು, ಇದು ನಮ್ಮ ಅಪೇಕ್ಷೆ, ಕಾರ್ಯಕರ್ತರ ಅಪೇಕ್ಷೆ ಇದೆ. 2028ಕ್ಕೆ ದೋಸ್ತಿ ಸರ್ಕಾರ ಬರಬೇಕು ಅಂದ್ರೆ ಇಲ್ಲಿ ಸ್ಪರ್ಧಿಸಲೇಬೇಕು ಎಚ್ಡಿ ಕುಮಾರಸ್ವಾಮಿ. ಇದರಿಂದ ಪಕ್ಷಕ್ಕೆ ಶಕ್ತಿ. ಹಳೆ ಮೈಸೂರಲ್ಲಿ ಕಮಾಲ್. ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಹಕ್ಕೊತ್ತಾಯ. ಕುತೂಹಲ ಮೂಡಿಸಿದ ಎಚ್ಡಿ ಕುಮಾರಸ್ವಾಮಿ ನಡೆ. ರಾಮನಗರ ತೊರೆದು ಮೈಸೂರಿಗೆ ಎಂಟ್ರಿ ಕೊಡ್ತಾರಾ ಎಚ್ಡಿ ಕುಮಾರಸ್ವಾಮಿ? ಸಿದ್ದರಾಮಯ್ಯ ಹಳೆ ಕ್ಷೇತ್ರದಲ್ಲಿ ಎಚ್ಡಿಕೆ ಸ್ಪರ್ಧೆ ಮಾಡ್ತಾರ. 2028ರ ಸಮರಕ್ಕೆ ಈಗಾಗಲೇ ಜೆಡಿಎಸ್ ದೊಡ್ಡ ತಯಾರಿಯಲ್ಲಿದೆ, ತಯಾರಿ ನಡೆಸ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಇಂಪ್ಯಾಕ್ಟ್ಗೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಒಂದು ಕಡೆ ಚಾಮುಂಡೇಶ್ವರಿಯಿಂದ ಎಚ್ಡಿಕೆ ಕಣಕ್ಕೆ ಇಳಿಬೇಕು ಅನ್ನುವಂಥದ್ದು ಅಪೇಕ್ಷೆ, ಕಾರ್ಯಕರ್ತರ ಅಪೇಕ್ಷೆ ಕೂಡ ಇದೆ. 2028ಕ್ಕೆ ದೋಸ್ತಿ ಸರ್ಕಾರ ಬರಬೇಕು ಅಂದ್ರೆ ಇಲ್ಲಿ ಸ್ಪರ್ಧಿಸಲೇಬೇಕು ಎಚ್ಡಿ ಕುಮಾರಸ್ವಾಮಿ ಅಂತ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ಅಂದ್ರೆ ಸಾರಾ ಮಹೇಶ್ ಕೂಡ ಹೇಳ್ತಾ ಇರುವಂಥದ್ದು ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ. ಬಟ್ ರಾಮನಗರ ಕ್ಷೇತ್ರ ಜೆಡಿಎಸ್ನ ಕೆಲವೊಂದಿಷ್ಟು ಕ್ಷೇತ್ರಗಳು ಜೆಡಿಎಸ್ನ ಭದ್ರಕೋಟೆ ಅಂತ, ರಾಮನಗರ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತಲಿನ. ಸೊ ಹಾಗಾಗಿ ಆ ಒಂದು ಕ್ಷೇತ್ರವನ್ನ ಬಿಟ್ಟು ಈ ಕಡೆಗೆ ಬರ್ತಾರ. ಈಗ ರಾಜ್ಯಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಬರ್ತಾರೆ ಕೇಂದ್ರದಿಂದ ಅನ್ನುವಂಥದ್ದು ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ 2028ರ ಚುನಾವಣೆಗಾಗಿ ಒಂದು ಶತ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಈಗಿಂದಾನೆ. ಅಂದ್ರೆ ಸಮಾವೇಶವನ್ನ ನಡೆಸುವಂಥದ್ದಾಗಿರ್ಬೋದು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆದಂಥ ಸಮಾವೇಶ, ಇನ್ನು ಶಿವಮೊಗ್ಗದಲ್ಲಿ ನಡೆಸಂಥ ಸಮಾವೇಶ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಜೆಡಿಎಸ್ ನಿರಂತರವಾಗಿ ಪ್ರಯತ್ನದಲ್ಲಿದೆ. ಮೈತ್ರಿ ಆದರೂ ಸರ್ಕಾರಕ್ಕೆ ಬರಬೇಕು ಬಿಜೆಪಿ ಜೆಡಿಎಸ್ ಅನ್ನುವಂಥ ನಿಟ್ಟಿನಲ್ಲಿ. ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜಿದ್ದಾಜಿದ್ದಿಗಳು ನಡೀತಾ ಇರುವಂಥದ್ದು. ಇಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಬರಬೇಕು ಅನ್ನುವಂಥ ಅಪೇಕ್ಷೆ ಇದೆ ಅಂತ ವ್ಯಕ್ತಪಡಿಸ್ತಾರೆ.